ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರಿನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನಾವು ಇವತ್ತು ಸಂಡೇ ಆಗಿತ್ತು, ಎಲ್ಲ ಕಬ್ಬಳ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ಹಸ್ಬೆಂಡು ಮಕ್ಕಳು ಎಲ್ಲ ಹೋಗ್ತಾಯಿದ್ದೋ. ಊರಿಂದ ಅಮ್ಮ ಮತ್ತು ಅಕ್ಕ ಹುಡುಗರೆಲ್ಲ ಬರ್ತಿದ್ರು. ಬಸ್ಸಲ್ಲಿ ಹೋದೋ, ಮಳವಳ್ಳಿಗೆ ಹೋದೋ. ಟಿಫನ್ ಮಾಡಿರಲಿಲ್ಲ ಅಂದ್ಬಿಟ್ಟು ನಾನು ಮತ್ತು ಹಸ್ಬೆಂಡು ನನ್ನ ಮಗ ಎಲ್ಲ ಹೋದೋ. ಟಿಫನ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಹೊರಗಡೆ ಅಮ್ಮ ಅಕ್ಕ ಎಲ್ಲ ಬಂದಿದ್ದರು. ಬರ್ತಿದ್ದಂಗೆ ಬಸ್ ಸಿಕ್ತು. ನಾವು ಡೈರೆಕ್ಟ್ ಕಬ್ಬಾಳಿಗೆ ಹೊರಟು ನೋಡ್ದು ಜನ ಕಮ್ಮಿ ಇತ್ತು. ಫುಲ್ ಅಂದರೆ ಖಾಲಿನೇ ಇತ್ತು, ಜನ ಇಲ್ವೇನೋ ಅಂದ್ಬಿಟ್ಟು ಫುಲ್ ಖುಷಿಯಿಂದ ಹೋದೋ. ದಪ್ಪ ಜನ ಎಲ್ಲ ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೋದು ಅಂತ. ಅಲ್ಲೋಗಿ ಒಳಗಡೆ ನೋಡಿದ್ರೆ ಫುಲ್ ಶಾಕ್. ಯಾಕಂದರೆ ಜನ ಫುಲ್ ಒಳಗಡೆ ರಶ್ ಇದ್ದಾರೆ, ಹೊರಗಡೆಯಿಂದ ಅಷ್ಟು ಅನಿಸಿರಲಿಲ್ಲ. ಸರಿ ಬಿಡು, ಬರೋದು ಬಂದಿದ್ದೀವಲ್ಲ, ಎಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು. ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಹೊರಗಡೆ ಬಂದು ಸ್ವಲ್ಪ ಕೂತಿದ್ದು ದರ್ಶನ ಮಾಡ್ಕೊಂಡು ಬಂದು ಹೊರಗಡೆ ಕೂತಿದ್ದು. ಹಾಗೆ ನಮ್ಮ ಪರಿಚಯದೊಬ್ಬರು ಅಲ್ಲಿ ಕೆಲಸ ಮಾಡೋರೊಬ್ರು ಆಂಟಿ ಸಿಕ್ಕಿದ್ರು. ಅವರು ಮತ್ತೆ ದರ್ಶನ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿದ್ರು. ಗರ್ಭಗುಡಿಗೆ ಕರ್ಕೊಂಡೋಗಿ ಸರಿ ಅಂತ ಹೇಳ್ತಾಯಿದ್ದ. ಮೊದಲನ್ನ ಕೈ ಮುಗಿಯಮ್ಮ ಮಾಮಿಗೆ ಅಂದರೆ ನೋಡಿ ಈ ಥರ ಕೈ ಮುಗಿತಾಳೆ. ಈಗೆಲ್ಲ ಗೊತ್ತಾಗ್ತದೆ ಅವ್ರಿಗೆ, ಒಂದೊಂದಾಗಿ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ತಡೆ ಓಡಿಸ್ಬೇಕಾಗಿತ್ತು ಅಂದ್ಬಿಟ್ಟು ತಡೆ ಓಡಿಸ್ಕೊಂಡು ಹೊರಗಡೆ ಬಂದು ಕೈಯೆಲ್ಲ ಮಾಡಿಸಿದ್ವಲ್ಲ ಅದನ್ನು ಕವರ್ಗೆ ಹಾಕ್ಸ್ಕೊಂಡು ಹಾಗೆ ಲಾಡು ತೊಗೊಂಡೆ. ಮುದ್ದು ನೋಡ್ಬಿಟ್ಟು ದೃಷ್ಟಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಯಾರೋ ಒಂದು ಅಕ್ಕ ದೃಷ್ಟಿ ತೆಗೆದ್ರು, ಆ ಅಂಗಡಿಯವರೇನೆ. ಅಮ್ಮ ಹಾಗೆ ಹುಳ್ಳಿಕಾಳು ಏನೋ ಕಾಳು ಎಲ್ಲ ತೊಗೋತಾಯಿದ್ರು. ಸರಿ ಅಂತ ಹೇಳಿ ಬಿಸಿಲಿತ್ತಲ್ಲ, ಮಜ್ಜಿಗೆ ಬೇಕು ಅಂತಿದ್ರು ಹುಡುಗರು. ಎಲ್ಲರೂ ಮಜ್ಜಿಗೆ ಕುಡ್ಕೊಂಡು, ಅಮ್ಮ ತೊಗರಿಕಾಯಿ ತೊಗೊತೀನಿ ಅಂದರು, ತೊಗೊಂಡು ಹಾಗೆ ಸ್ವಲ್ಪ ಪುರಿ ಖಾರ ಏನಾದ್ರು ತೊಗೊಳೋದಿದ್ರೆ ತೊಗೊಳ್ಳಿ ಅಂದ್ಬಿಟ್ಟು ತೊಗೊಂಡು ಬಸ್ ಬಂತು. ಡೈರೆಕ್ಟ್ ಅಲ್ಲಿಗೆ ಬಂದು ಅಲ್ಲಿಂದ ಮಳವಳ್ಳಿಗೆ ಬಂದು ಮುದ್ದು ಮಲಗಿಬಿಟ್ಲು ಬಸ್ಸಲ್ಲಿ. ಸರಿ ಅಂತ ಮಳವಳ್ಳಿಗೆ ಬಂದು ಆಟೋದಲ್ಲಿ ಹೋಗೋಣ ಅಮ್ಮನ ಮನೆಗೇನೆ ಅಂತ. ಹಾಗೆ ಬಸ್ಸೇ ಬರುತ್ತೆ ಅಂದ್ರಲ್ಲ ಊರಿಗೆ ಅಂದ್ಬಿಟ್ಟು ನಾವು ಬಂದಿದ್ದು ಮನೆಗೆ. ಅದಾದಮೇಲೆ ಇವತ್ತು ತುಳಸಿ ಹಬ್ಬ ಇತ್ತಲ್ಲ, ಅಮ್ಮ ತುಳಸಿ ಪೂಜೆ ಮಾಡಿದರು. ನಾನು ಅವತ್ತು ನೈಟ್ ಅಲ್ಲೇ ಸ್ಟೇ ಮಾಡಿದ್ದೆ. ನೋಡಿ ಈ ಥರ ಇದೆ ತುಳಸಿ ಪೂಜೆ. ಅಮ್ಮ ಮಾಡಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ವೀಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.